ಕೂಡಿದ್ರಿ ಬರ್ಗು ರಾಮಚಂದ್ರಪ್ಪನವ್ರಿಗೆ ಏನಾಗ್ಯದ ಇನ್ನೊಂದು ಜೋರಾಗಿ ಯಾಕೆ ಹೇಳ್ಬೋದು ಬರ್ಗು ರಾಮಚಂದ್ರಪ್ಪ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಕೇವಲ ಬಿ ಜೆ ಪಿ ಸರ್ಕಾರ ಬಂದಾಗ ಗಪ್ಪೆಲ್ಲ ಹೋಗ್ತಾರೆ ಈಗ ಅವ್ರು ಬಾಜು ಹೋಗೋದು ನಾವು ದೊಡ್ಡ ಸಾಹಿತ್ಯ ಹೇಳ್ಕೊಳ್ತಾರೆ ಮತ್ತು ಇಂಥವ್ರು ಯಾಕೆ ಒಳಗೆ ಸೇರಿಸಿದ್ರಿ ಬರ್ಗು ರಾಮಚಂದ್ರಪ್ಪ ಕೆ ಮಲಸಿದ್ದಪ್ಪ ಸಿದ್ದರಾಮ ಅಯ್ಯನವರೇ ಬಂಚಗಿರಿ ಜಯಪ್ರಕಾಶ್ ಅವರೇ ಇವೆಲ್ಲ ಮಾಡಬೇಕು ರೀ ಪ್ರಾಮಾಣಿಕ ಉಳಿಬೇಕಾದ್ರೆ ನೀವು ಹೊರಗೆ ಬಂದು ಮಾತಾಡಬೇಕು ಇವತ್ತಿನ ಮಾತಾಡ್ತಾ ಇದ್ರಿ ಅದೇ ರೀತಿ ಬಂಚಗಿರಿ ಜಯಪ್ರಕಾಶ್ ಅವರು ಸಾಹಿತ್ಯ ಪರಿಷತ್ತು ಮಹೇಶ್ ಜೋಶಿ ಅವರ ಖಾಸಗಿ ಕಂಪ್ನಿ ಅಲ್ಲ ಹೌದು ಅಲ್ಲದ ಎಲ್ಲರಿಗೂ ಗೊತ್ತಿದೆ ನೀವೊಬ್ಬರು ಹೇಳೋ ಅವಶ್ಯಕತೆ ಇಲ್ಲಲ್ಲೇ ಬದಲಿ ಕನ್ನಡಿಗರ ಮಾಲೀಕತ್ವ ಸಂಸ್ಥೆ ಹಿಂಗೆ ಹೇಳಿದ್ರಿ ಅವಾಗ ಆರಿಸೋ ಮುಂದೆ ಅವ್ರು ನಿಲ್ಕೊಡ್ಬಾರ್ದಾಗಿತ್ತು ಕೋರ್ಟ್ ಮೇಲೆ ಬಿಡಬೇಕಾಗಿತ್ತು ನಾಲ್ಕು ಸಾಹಿತ್ಯ ಎಲ್ಲ ಬರಬಾರ್ದು ಅಂತೇಳಿ ಆ ಸಂವಿಧಾನದಲ್ಲಿ ಏನೂ ಇಲ್ಲ ಸಂವಿಧಾನ ಬದಲು ಮಾಡಬೇಕಾಗಿತ್ತು ಮಾಡಲೇ ಈಗ ಹೇಳ್ತಾ ಇದ್ದೀರಿ ಬಯಲಾತಿ ದುಬಡಿ ಮೂಲಕ ಜೋಶಿ ಅದರ ಆತ್ಮಗೌರವ ಚುಚ್ಚು ಹೊರಟಿದ್ದಾರೆ ಹೌದು ರೀ ಕ್ಯಾಶಕ್ಕಾಗಿ ಅವರಾಗಿ ಬಿಡ್ತಾರೆ ಅದನ್ನು ಅಲ್ವಾ ಅದಕ್ಕೆ ಇವತ್ತೆಲ್ಲ ಏನು ನೀವು ಸೋಖೋಲ್ಡ್ ಸಾಹಿತ್ಯ ಇದ್ದಾರೆ ಇವ್ರ ಹೆಸರುಗಳಿಗೆ ಹೋಗು ಇಂಥ ಮಹೇಶ್ ಜೋಶಿ ಅಂತ ಅದ್ರೊಳಗೆ ಎಂಟ್ರಿ ಆಗಬಾರ್ದು ಕೇವಲ ಕವಿ ಲೇಖಕ ಮಾತ್ರ ಎಂಟ್ರಿ ಆಗಬೇಕು ಅದು ಯಾವಾಗೂ ಗೊತ್ತಿಲ್ಲ ಆದರೂ ನಮಗೆ ಅನಿಸಿದ ಕೆಲವು ಮಾತಾಡಬೇಕಾಗ್ತದೆ ಅದರಲ್ಲೂ ಬಂಜಗಿರಿ ಅಂತವ್ರಿಗೆ ಎಸ್ ಸಿದ್ದರಾಮಯ್ಯ ಅಂತವ್ರಿಗೆ ಮರಳಸಿದ್ದಪ್ಪನಂತವ್ರಿಗೆ ಮತ್ತು ನಮ್ಮ ಇನ್ನೂ ಅನೇಕ ಬರ್ಗು ರಾಮಚಂದ್ರಪ್ಪನವ್ರು ಮೊದಲು ಹೇಳಬೇಕಾಗಿದೆ ದೊಡ್ಡ ಸಾಹಿತ್ಯರು ದೊಡ್ಡ ಬರ್ಕೊಳ್ತಾರೆ ಮಾಡ್ತಾರೆ ಏನೆಲ್ಲ ಇದ್ದಾರೆ ಅವ್ರು ಯಾಕೆ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ ಅಲ್ಲಿ ಸ್ವಚ್ಛ ಮಾಡಬಾರ್ದು ಹೊಲಸಾಗ್ಯದ ಅಲ್ಲಿ ಇಂಥ ಹೊಲಸಲ್ಲಿ ಬರ್ತಾ ಇದ್ದಾರೆ ಅದು ತಡೆಯೋ ಶಕ್ತಿ ಇವರಿಗೆಲ್ಲ ಅದ ಅದಕ್ಕಾಗಿ ಆ ದಿಶೆಯಲ್ಲಿ ಇನ್ನಷ್ಟಾಗಿ ಈ ಕಸಪ ಜೋಶಿ ಅವ್ರನ್ನ ಕಸಕ್ಕೆ ಹಾಕುವಂಥ ಕೆಲಸ ಆಗುವಂಥ ಕೆಲಸ ಆಗಲಿ ಸಾಹಿತ್ಯಗಳಿಂದ ಅಂತೇಳಿ ಹೇಳ್ತಾ ಇದು ನಾವು ಒಂದು ಸ್ವಲ್ಪ ಅತಿರೇಕ ಅನಿಸಿರ್ಬೋದು ನಿಮಗೆ ಬಟ್ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ಅದನ್ನೂ ಇರಲಿ ಜೋಶಿ ಅಂತವ್ರು ಯಾವ ಮನೆಗೆ ಹೋಗ್ತಾರ ಅಂತ ಕೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.